ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದೋರ್ನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆದರೆ ಇದೇ ಮಳೆಯ ನಡುವೆ ನಡೆದ ಒಂದು ವಿವಾಹ ಎಲ್ಲರ ಗಮನ ಸೆಳೆದಿದೆ. ಕ್ಯಾಟ್ ರೋಡ್ನಲ್ಲಿರುವ ಒಂದು ಗಾರ್ಡನ್ನಲ್ಲಿ ನೀರು ನಿಂತಿದ್ರೂ ಮದುವೆಯ ಸಂಭ್ರಮ ಮಾತ್ರ ಕಡಿಮೆಯಾಗಿರಲಿಲ್ಲ. ಈ ವಿವಾಹದ ಫೋಟೋಗಳು ಮತ್ತು ವಿಡಿಯೋಗಳು ಇದೀಗ ಎಲ್ಲೆಡೆ ಬಹಳ ವೇಗವಾಗಿ ವೈರಲ್ ಆಗ್ತಾ ಇದೆ. ಮಂಟಪದ ಸುತ್ತಮುತ್ತ ಎಲ್ಲೆಡೆ ನೀರೇ ನೀರು ಇದ್ರೂ ವರ ವಧುವಿನ ಉತ್ಸಾಹವೂ ಕಡಿಮೆಯಾಗಿರಲಿಲ್ಲ. ಮದುವೆಯ ವಿಧಿವಿಧಾನಗಳು ನಿಲ್ಲಲಿಲ್ಲ. ಇಂದೋರ್ನಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಜುಲೈ ಮೊದಲ ವಾರದಲ್ಲೇ ತಿಂಗಳ ಸರಾಸರಿಗಿಂತ ಅರ್ಧಕ್ಕಿಂತ ಹೆಚ್ಚು ಮಳೆಯಾಗಿದೆ. ಈ ಬಾರಿ ಅಧಿಕ ಮಾಸದ ಕಾರಣ ಜುಲೈ ತಿಂಗಳವರೆಗೆ ಮದುವೆಯ ಶುಭ ಮುಹೂರ್ತಗಳಿದ್ವು. ಇದೇ ಸಂದರ್ಭದಲ್ಲಿ ಕ್ಯಾಟ್ ರೋಡ್ನ ಗಾರ್ಡನ್ನಲ್ಲಿ ನಡೆದ ಪೂರ್ವ ಮತ್ತು ದೆಹಲಿಯ ವೈಭವ್ ಅವರ ವಿವಾಹವು ಸಿನಿಮಾದ ದೃಶ್ಯವನ್ನೇ ನೆನಪಿಸುವಂತಿತ್ತು. ಭಾರಿ ಮಳೆಯಿಂದ ಗಾರ್ಡನ್ನಲ್ಲಿ ಸುಮಾರು 1.5 ರಿಂದ 2 ಅಡಿ ಎತ್ತರದವರೆಗೆ ನೀರು ನಿಂತಿತ್ತು. ಅತಿಥಿಗಳು ನೀರನ್ನು ತಪ್ಪಿಸಿಕೊಂಡು ಹೇಗೋ ಊಟದ ಸ್ಥಳಕ್ಕೆ ತಲುಪ್ತಾರೆ. ಹಲವು ಕಡೆಗಳಲ್ಲಿ ಚಪ್ಪಲಿಗಳು ಮತ್ತು ಬೋಟುಗಳು ನೀರಿನಲ್ಲೇ ತೇಲ್ತಾ ಇರುವಂತಹ ದೃಶ್ಯವೂ ಕಂಡುಬಂದಿದೆ. ಈ ವಿವಾಹದ ಅತ್ಯಂತ ವಿಶೇಷ ಕ್ಷಣ ಅಂತ ಹೇಳಿದ್ರೆ ವರನು ವಧುವನ್ನ ತನ್ನ ಮಡಿಲಲ್ಲಿ ಎತ್ತಿಕೊಂಡು ನೀರಿನಿಂದ ಆವೃತಗೊಂಡಿದ್ದ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಸುರಿತಾ ಇದ್ದ ಮಳೆಯ ನಡುವೆಯೇ ಇಬ್ಬರು ಸಪ್ತಪದಿ ತುಳಿದು ವಿವಾಹದ ಎಲ್ಲ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಹಾಗಾಗಿ ಇದನ್ನ ಬಹಳ ವಿಶೇಷವಾದಂತಹ ಮದುವೆ ಅಂತ ಹೇಳಿಯೂ ಕೂಡ ಕರೆಯಲಾಗ್ತಾ ಇದೆ. ವಿಧಿವಿಧಾನಗಳು ಮುಗಿದ ನಂತರವೂ ವರನು ವಧುವನ್ನ ಮಡಿಲಲ್ಲೇ ಎತ್ತಿಕೊಂಡು ಊಟದ ಸ್ಥಳಕ್ಕೆ ಕರೆದೊಯ್ದರು. ಕಷ್ಟಕರ ಪರಿಸ್ಥಿತಿಯಲ್ಲೂ ಅವರಿಬ್ಬರ ಮುಖದಲ್ಲಿದ್ದ ನಗು ಈ ವಿವಾಹವನ್ನ ಮರೆಯಲಾಗದ ಅನುಭವವನ್ನಾಗಿ ಮಾಡಿತು. ಈಗ ಈ ವಿಶಿಷ್ಟ ಮದುವೆಯ ವಿಡಿಯೋ ಮತ್ತು ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ.